ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಪ್ಲೇ ಆಫ್ ಅಂದ್ರೆ IPL ಸಲುವಾಗಿ ಮಾತಾಡ್ತಾ ಇದ್ದೀನಿ ನಿಮ್ಗೆ. IPL ಫೈನಲ್ ಅಂತ, ಯಾಕಂದರೆ ಈಗ ಪಾಕಿಸ್ತಾನ ಭಾರತ ಮಧ್ಯದ ಯುದ್ಧದಿಂದ ಒಂದಿಷ್ಟು ಸ್ಥಗಿತಗೊಂಡಿದ್ದು ಮತ್ತು ಆರಂಭ 17ರಿಂದ 25ರವರೆಗೆ. ಈ 17ರಿಂದ 25 ಒಳಗೆ ಇಡೀ ಒಂದು ಚಿತ್ರ ಬದಲಾಗಿ 25 ರಿಸಲ್ಟ್ ಏನೇನು ಆಗ್ಬೋದು, ಪ್ಲೇ ಆಫ್ದಲ್ಲಿ ಯಾರು ಆಡ್ಬೋದು ಅನ್ನುವಂಥ ಗೆಸ್ಟ್ಗಳು ಎಲ್ಲ ಕಡೆ ಜೋರಾಗಿ ನಡೀತಾ ಇದ್ದಾವೆ. ಈ ನಡುವೆ ಕರ್ನಾಟಕ ಅಂದ ತಕ್ಷಣ ಬೆಂಗಳೂರು ನೆನಪಾಗ್ತದೆ. ಬೆಂಗಳೂರಿಗರು ಫಸ್ಟ್ಲಿ ಈ ಸಲ ಪ್ಲೇ ಆಫ್ದಲ್ಲಿ ಆಡ್ತಾರೆ ಅನ್ನೋಂಥ ಭರವಸೆ ಬೆಂಗಳೂರವರಿಗೆ ಮತ್ತು ಇನ್ನುಳಿದವ್ರಿಗೂ ಸಹಿತ ಅದ. ಯಾಕಂದರೆ ಈ ಸಲ 2ನೇ ನಂಬರ್ದಲ್ಲಿ ಅದ. ಈಗ ನಿಮ್ಗೆ ಅಂಕಗಳು ಗೊತ್ತಿದ್ದಾವೆ, ನೋಡಿದರೆ ನೀವು ನಿರಂತರವಾಗಿ IPL ಅದರಲ್ಲಿ 13 ಮ್ಯಾಚ್ಗಳನ್ನು ಪ್ರತಿಯೊಬ್ಬರು ಆಡಬೇಕಾಗ್ತದೆ. ಅದರಲ್ಲಿ ಈಗಾಗಲೇ 11 ಪಂದ್ಯಗಳಾಡಿದಂತಹ ನಮ್ಮ ಗುಜರಾತ್ ಟೈಟನ್ಸ್ ಅವರು 8 ಗೆದ್ದಾರೆ, 3 ಸೋತ್ತಾರೆ, 16 ಅಂಕ ತೊಗೊಂಡಿದ್ದಾರೆ ಅವರು. ಅದ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವರು 11 ಆಡಿದ್ದಾರೆ, 8 ಗೆದ್ದಾರೆ, ಅವರು 3 ಸೋತ್ತಾರೆ. ಅದು ರನ್ ರೇಟ್ ಮೇಲೆ ಸೆಕೆಂಡ್ ಆಗಿದ್ದಾರೆ ಇವರು. ಅದ ನಂತರ ಬರುವಂಥ ಪಂಜಾಬ್ ಕಿಂಗ್ಸ್ 11 ಪಂದ್ಯ ಆಡಿದ್ದಾರೆ, 7 ಗೆದ್ದಾರೆ, 3 ಸೋತ್ತಾರೆ, 15 ಪಾಯಿಂಟ್ ಇದಾವೆ. ಅದಂದ್ರೆ ಮುಂಬೈ ಇಂಡಿಯನ್ಸ್ ಅವರು 12 ಪಂದ್ಯ ಆಡಿದ್ದಾರೆ, 7 ಗೆದ್ದಿದ್ದಾರೆ, ಮತ್ತು ಅದ್ರ ಜೊತೆಗೆ 5 ಸೋತ್ತಾರೆ, 14 ಅಂಕಗಳಿದೆ ಅವರು ಅದಾವ ಪಾಯಿಂಟ್ಸ್ಗಳು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು 11 ಪಂದ್ಯ ಆಡಿದ್ದಾರೆ, 6 ಜಯಿಸಿದ್ದಾರೆ, ಜೊತೆಗೆ 4 ಸೋಲು ಅನುಭವಿಸಿದ್ದಾರೆ, 11 ಅಂಕ ಅವರು ಆಗಿದ್ದಾವೆ. ಲಕ್ನೋ ಸೂಪರ್ ಜಾಯಿಂಟ್ಸ್ 11 ಆಡಿದ್ದಾರೆ,